ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಕೊತ್ತಂಬರಿ ವಡ. ಕೊತ್ತಂಬರಿ ವಡ. ನಮ್ಮ ಮರಾಠಸಲ್ಲಿ ಕೊತ್ತಂಬರಿ ವಡ ತುಂಬ ಫೇಮಸ್ ಡಿಶ್. ಅದನ್ನು ಎಲ್ಲರೂ ಕೇಳ್ತಾ ಇದ್ರು. ಇವತ್ತು ನಾವು ಮಾಡೋಣ ಅಂತೇಳಿ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಎಸ್, ತುಂಬಾ ಸಿಂಪಲ್ ಆಗಿದೆ ಅಂಡ್ ಮಕ್ಕಳಿಗಂತೂ ಆರಾಮಾಗಿ ಸ್ನಾಕ್ಸ್ ಕೊಡ್ಬೋದಲ್ವಾ? ಕೊಡ್ಬೋದು, ಹೆಲ್ದಿ ಕೂಡ. ಹೆಲ್ದಿ. ಈ ಸಮ್ಮರಲ್ಲಿ ಮಕ್ಕಳಕ್ಕೆ ತುಂಬ ಮಕ್ಕಳ ಈ ಸಮ್ಮರ್ ಏನಾದರೂ ಕೇಳ್ತಾ ಇರ್ತಾರೆ, ಹೊರಗಡೆ ಆಟ ಆಡ ಬರೋದು, ಹೊಟ್ಟೆ ಸಿತಿದೆ ಅನ್ನೋದು. ಏನಾದರೂ ಈ ಥರ ಮಾಡಿ ಕೊಡ್ತಾ ಇದ್ರೆ ಎಸ್, ಹೊರಗಡೆ ಬೇಕರಿಯಿಂದ ತರ ಬದಲು ಮನೇಲಿ ಮಾಡಿ. ಸೊ ಇದೊಂದು ಸ್ನಾಕ್ ತರ. ಬನ್ನಿ ಮಾಡೋಣ. ನಮ್ಮಮ್ಮ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾರೆ. ಚಲೋ, ನೀವು ಫಸ್ಟ್. ಸೊ ಮಮ್ಮ, ಇಂಗ್ರೀಡಿಯೆಂಟ್ಸ್ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ತೀರಾ? ಒಂದು ಡ್ಯಾನ್ಸ್ ಮಾಡ್ತೀರಾ? ಅಮ್ಮ, ಇಂಗ್ರೀಡಿಯೆಂಟ್ಸ್ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ತೀರಾ? ಇದು ನೀರನ್ನ ಕುದಿಯಕ್ಕೆ ಇಡೋಣ. ಓಕೆ ಓಕೆ. ಯಾಕಂದ್ರೆ ಹಬೆಯಲ್ಲಿ ಇಡಬೇಕಲ್ಲ, ನೀರು ಹಾಕಿ. ಸೊ ಇದು ಹಬೆಯಲ್ಲಿ ಮಾಡೋ ಡಿಶ್ ಅಲ್ವಾ? ಹಾಂ, ಈ ಥರದ್ದು. ಓಕೆ, ಮುಟ್ಬಿಟ್ಟು ನೀರು ಕುದಿಯಕ್ಕೆ ಇಡೋಣ. ಬನ್ನಿ. ಇದು ಕುದೀತಾ ಇರಲಿ, ಅಲ್ಲಿ ತನಕ ನಾವು ಇಲ್ಲಿ ರೆಡಿ ಮಾಡಿ. ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಮಾ? ಇಲ್ಲಿ ನಾನು 4 ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಚೆನ್ನಾಗಿ ಹಿಂಡ್ಬಿಟ್ಟು ತೆಗ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಒಂದು 7-8 ಹಸಿಮೆಣಸು, ಖಾರ ನಿಮ್ಗೆ ತಕ್ಕಂಗೆ, ಜೀರಿಗೆ ದೊಡ್ಡ ಸ್ಪೂನಲ್ಲಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಅರಿಶಿನ ಅರ್ಧ ಸ್ಪೂನು, ಖಾರದ ಪುಡಿ 1 ಸ್ಪೂನು, ಇದು ಎಳ್ಳು 2 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಅಕ್ಕಿ ಹಿಟ್ಟು 3/4 ಬೌಲು, 1 ಬೌಲು ಕಡಲೆ ಹಿಟ್ಟು. ಸೊ ಫಸ್ಟು ಬೌಲಿಗೆ ಕೊತ್ತಂಬರಿ ಹಾಕೊಳ್ಳೋಣ, ಹೆಚ್ಕೊಂಡಿರೋ ಕೊತ್ತಂಬರಿ. ಆ ನಂತರ ನಾವು 1 ಸ್ಪೂನ್, 2 ಸ್ಪೂನ್, 2 ಸ್ಪೂನ್ ಎಳ್ಳು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. 2 ಸ್ಪೂನ್ ಎಳ್ಳಾದ್ಮೇಲೆ ಅರ್ಧ ಸ್ಪೂನು ಟರ್ಮರಿಕ್. ಹಾಂ, ಅದಾದ್ಮೇಲೆ 1 ಸ್ಪೂನು ಖಾರ ಚಿಲ್ಲಿ ಪೌಡರ್, ಖಾರದ ಪುಡಿ. ಈಗ ಬರುತ್ತೆ ನಮ್ದು ಅಕ್ಕಿ ಹಿಟ್ಟು. ಆಮೇಲೆ ಬರುತ್ತೆ ನಮ್ದು ಕಡಲೆ ಹಿಟ್ಟು. ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಈಗ ಇನ್ನೊಂದು, ಇದನ್ನ ರುಬ್ಕೊಂಡು ಬರಬೇಕು. ಓಕೆ ಓಕೆ. ಇದನ್ನ ಮಿಕ್ಸ್ ಮಾಡಬೇಕು. ಸೊ ಇವಾಗ ನಾವು ರುಬ್ಕೊಳ್ಳೋಣ ಈ 3: ಚಿಲ್ಲಿ, ಬೆಳ್ಳುಳ್ಳಿ, ಜೀರಾ, ಬೆಳ್ಳುಳ್ಳಿ, ಹಸಿಮೆಣಸು. ತೆರಿಯಾಗಿ ರುಬ್ಬುತ್ತೆ. ಒಂಚೂರು ನೀರು ಹಾಕೊಳ್ಳಿ, ಏನಕ್ಕಂದ್ರೆ ಪೇಸ್ಟ್ ಆಗ್ಬೇಕಲ್ಲ. ತೆರಿ ಆದ್ರೂ ಸಾಕು. ಸೊ ನಮ್ಮ ತೆರಿ ಅಥವಾ ಪೇಸ್ಟ್ ಯಾವ ಥರ ಆದರೂ ಮಾಡ್ಕೊಳ್ಳಿ. ಆಗಿದೆ. ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ನಂಗಂತೂ. ಬೆಳ್ಳುಳ್ಳಿ, ಜೀರಿಗೆ ಘಮ ಇರುತ್ತೆ. ಹೌದು. ಆ ಘಮ ಜೊತೆ ಚಿಲ್ಲಿದು ಘಾಟು ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಒಂಚೂರು ನೀರು ಚುಮ್ಕಿಸ್ಬಿಟ್ಟು ಕಲಿಸ್ಕೊಬೇಕಾ? ಹಾಂ. ಸೊ ಚೂರು ನೀರು ಹಾಕಿ ನಮ್ಮಮ್ಮ ಆಲ್ಮೋಸ್ಟ್ ಕಲಿಸಿದ್ದಾರೆ. ಹಿಟ್ಟೇನಾದ್ರೂ ಕಡಿಮೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಡ್ಲಿ. ನಿಮಗೆ ಬೇಕಂದ್ರೆ ಹಿಟ್ಟು ಹಾಕೊಳ್ಳಿ. ನೋಡಿದ್ರೆ ಗೊತ್ತಾಗತ್ತೆ ಸೊಪ್ಪು ಎಷ್ಟು ಹಾಕಿರ್ತೀರಾ. ಎಸ್, ಅದ್ರ ಮೇಲೆ ಗೊತ್ತಾಗತ್ತೆ. ಈ ತರ ಕಾಣಿಸ್ಬೇಕು. ಹತ್ರದಿಂದ ತೋರಿಸ್ತೀನಿ. ಸಾಕೀಗ ಇಷ್ಟು ನೀರು ಸಾಕಾ? ಹಾಂ, ಸಾಕು. ನಮ್ಮ ಸಾಕು ಅಂತ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ ಏನು ತೋರಿಸ್ತೀನಿ. ತೋರಿಸ್ತೀರಾ? ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಮ್ಮಮ್ಮನ ಮುಂಚೆ ಪ್ಲೇ ಹೋಮ್ ಇತ್ತು. ಪ್ಲೇ ಹೋಮ್ ನಡೆಸ್ತಾ ಇದ್ರು ನಮ್ಮಮ್ಮ. 15 ವರ್ಷ ನಡೆಸಿದ್ದಾರೆ. ಸೊ ಆವಾಗ ನಮ್ಮಮ್ಮ ಸಂಜೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡೋರು ಮಕ್ಕಳಿಗೆ.
ಚೆನ್ನಾಗಿರೋ ಸ್ನ್ಯಾಕ್ಸ್. ನನಗೇನಂದ್ರೆ ಸ್ಕೂಲಿಂದ ಬಂದ ತಕ್ಷಣ ನನಗೂ ತಿನ್ನಕ್ ಸಿಗುತ್ತೆ ಅಂತ ಖುಷಿ. ಅವಾಗ್ಲೇನೆ ಡಿಫ್ರೆಂಟ್ ಸ್ನ್ಯಾಕ್ಸ್ ಬುಕ್ ಎಲ್ಲ ನೋಡ್ಕೊಂಡು ಅವನ್ ತರಿಸಿದ್ರು. ಪಾಪ ಮಕ್ಕಳು ಪೇರೆಂಟ್ಸ್ ಬಿಟ್ಟು ಹೋಗ್ಬಿಡೋರು, ಡೇ ಕೇರ್ ಅಥವಾ ನಮ್ದು. ಪಾಪ ಅವ್ರು ಅಫಿಷಿಯಲ್, ಅವ್ರಿಗೂ ಮನೇಲಿ ಮಾಡೋಕ್ಕಾಗಲ್ಲ. ಸಂಡೇ ಟೈಮ್ ಸಿಕ್ಕಿದಾಗ ಅವರಿಗೂ ಅಷ್ಟೊಂದು ಮನೆ ಕ್ಲೀನಿಂಗು ಅದು ಇದು ಇರುತ್ತೆ. ಮಕ್ಳಿಗೆ ಈ ಥರ ಎಲ್ಲ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನೇ ಮಾಡಿಬಿಟ್ಟು ಅವರಿಗೆಲ್ಲ ಶೇರ್ ಮಾಡ್ತಿದ್ದೆ. ಖುಷಿ ಪಡೋರು, ಅವ್ರು ತಿಂದಿದ್ದು ನೋಡಿ ನನಗೆ ಖುಷಿ ಆಗೋದು. ಹೌದು, ಡಿಫ್ರೆಂಟ್ ಸ್ನ್ಯಾಕ್ಸ್ ಎಲ್ಲ ಮಾಡೋರು, ಬುಕ್ಕಲ್ಲೆಲ್ಲ ಓದ್ಕೊಂಡು ಕೇಕ್ ಎಲ್ಲ ಮಾಡೋರು. ಈ ಥರ ಮಾಡಿ ಅಲ್ಲಿ ರೋಲು ಹಬೆಗೆ ಬೇಯಕ್ಕೆ ಇಟ್ಬಿಡೋಣ. ಓಕೆ, ಅವ್ರಿಗೆ ತೋರ್ಸೋಣ ಹತ್ರಕ್ಕೆ. ಸೊ ನೋಡಿ, ಈ ಥರ ಸಣ್ಣಕ್ಕೆ ಮಾಡ್ಕೊಳ್ಳಿ. ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ ನಿಮಗೆ, ಒಳಗಡೆ ಇಡಕ್ಕೂ ಈಸಿ ಆಗುತ್ತೆ. ಹೌದು ನೋಡಿ, ಅಲ್ಲಿ ಆಲ್ರೆಡಿ 2 ಮಾಡಿಟ್ಟಿದ್ದಾರೆ. ಅಂಡ್ ನಾನು ನಿಮಗೆ ತೋರಿಸ್ತೀನಿ, ನಮ್ಮ ಹಬೆ ಅದು ಇಷ್ಟು ಚಿಕ್ಕದಿದೆ ಈ ಥರ. ಸೊ ಇಡಕ್ಕೂ ಸರಿ ಹೋಗ್ಬೇಕು. ಒಂದು ಸ್ವಲ್ಪ ಸ್ಪ್ರೇ ಮಾಡೋದೆ, ಒಂದು ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡೋಣ. ನಾನು ಲೆಫ್ಟ್ ಹ್ಯಾಂಡಿಂದ ಸ್ಪ್ರೇ ಮಾಡ್ತಾ ಇದ್ದೀನಿ. ಸೊ ಆಯಿಲ್ ಸ್ಪ್ರೇ ಮಾಡಾಗಿದೆ. ಇವಾಗ ನಮ್ಮಮ್ಮ ಇಡ್ತಾ ಇದ್ದಾರೆ. ಓಕೆ, ನಾಲ್ಕಾಯ್ತು, ಇನ್ನೊಂದು ಇದೆಯಾ? ಸೊ ಇನ್ನೊಂದು ಲಾಸ್ಟ್ ಇದೆ ಪುಟಾಣಿದು. ಓಕೆ, ಇವಾಗ ಇದನ್ನು ಮುಚ್ಚಿಬಿಡೋಣ. ಇವಾಗ ಇದನ್ನು ಕ್ಲೋಸ್ ಮಾಡೋಣ ಈ ಥರ. ಕ್ಲೋಸ್. ಇವಾಗ ಒಂದು 10 ಮಿನಿಟ್ಸ್ ಬಿಟ್ಕೊಂಡು ಬರೋಣ. ಸೊ ಗೈಸ್, ನಮ್ಮ 10 ನಿಮಿಷ ಆಗಿದೆ. ಸೊ ನಮ್ಮಮ್ಮ ತೆಗಿತಾ ಇದ್ದಾರೆ ಇವಾಗ. ಓಕೆ, ಒಂದು ಸ್ವಲ್ಪ ದಪ್ಪ ಆಗಿದೆ ಅಲ್ಲ? ಸೊ ಗೈಸ್, ಒಂದು ನಾನು ತೆಗಿಯಕ್ಕೆ ಹೋಗಿ ಮುರೀತು. ಇರಲಿ. ಸೊ ನಮ್ಮ 4 ಅಟ್ಲೀಸ್ಟ್ ಸೇಫ್ ಆಗಿದೆಯಲ್ಲ, ಅಷ್ಟೇ ಸಾಕು. ನೋಡಿ, ಈ ಥರ ಆಚೆ ಬಿಸಿ ತೆಗ್ದಿದ್ದೀವಿ. ಫಸ್ಟ್ ಇದು ತಣ್ಣಗಾಗಲಿ. ಇವಾಗ ಕಟ್ ಮಾಡಬೇಕು ಚೆನ್ನಾಗಿ ಅಂದರೆ ತಣ್ಣಗಾಗಬೇಕು ಅಲ್ಲಮ್ಮ? ಹೌದು. ಸೊ ಗೈಸ್, ನಾವು ನಿಮಗೆ 2 ಥರ ತೋರಿಸ್ತಾ ಇದ್ದೀವಿ ಅಲ್ಲ? ಒಂದು ಶಾಲೋ ಫ್ರೈ, ಒಂದು ಡೀಪ್ ಫ್ರೈ. ಶಾಲೋ ಫ್ರೈ, ಒಂದು ಡೀಪ್ ಫ್ರೈ. ಆ್ಯಂಡ್ ನಾನು ಹಾಗೆ ತಿಂದೆ, ಹಾಗೇನೋ ಚೆನ್ನಾಗಿದೆ. ಸೊ ನೀವು 3 ಥರನೂ ತಿನ್ಬೋದು. ತುಂಬ ಹೆಲ್ದಿ ಬೇಕಂದರೆ ಹಾಗೆ ಬೇಯಿಸ್ಕೊಂಡು ತಿನ್ನಿ. ಒಂದು ಸ್ವಲ್ಪ ನಡೆಯುತ್ತೆ ಅಂದರೆ ಶಾಲೋ ಫ್ರೈ ಮಾಡ್ಕೊಳ್ಳಿ. ವಡಾ ಅಂತ ಅಂದರೆ ಡೀಪ್ ಫ್ರೈ ಮಾಡೋದು. ಡೀಪ್ ಫ್ರೈ ಮಾಡ್ತಾರೆ, ಶಾಲೋ ಫ್ರೈ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಇವಳಿಗೆ ಡೀಪ್ ಫ್ರೈ ಮಾಡಿಕೊಟ್ಟು ನಿಮಗೋಸ್ಕರ ತೋರ್ಸೋಕ್ಕೆ ಅದನ್ನು ಅವಳು ತಿಂತಾಳೆ. ನನಗೆ ದಪ್ಪ ಮಾಡ್ತಾ ಇದ್ದಾರೆ ಇವರು. ಹೆಂಗಿದ್ರು ವರ್ಕೌಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ದಪ್ಪ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಬಿಸಿ ಇದೆ. ನೋಡಿ, ನಮ್ಮ ಪೀಸಸ್ ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹುಷಾರು. ಸೊ ಇವಾಗ ಶಾಲೋ ಫ್ರೈ ಮಾಡೋಣ. ಈ ಕಡೆ ನಮಗೆ ಎಣ್ಣೆ ಬಿಸಿ ಆಗಿದೆ. ಈ ಕಡೆ ಎಣ್ಣೆ ಹಾಕೋಣ. ಸೊ ಇಲ್ಲಿ ನೋಡಿ, ಇದು ನಮ್ಮ ಡೀಪ್ ಫ್ರೈ ಆ್ಯಂಡ್ ಇದು ನಮ್ಮ ಶಾಲೋ ಫ್ರೈ. ಶಾಲೋ ಫ್ರೈನೂ ಕ್ರಿಸ್ಪಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು 2 ಟ್ರೈ ಮಾಡ್ತೀನಿ ಗೈಸ್. ಆ್ಯಂಡ್ ಇಲ್ಲಿ ನಾನು ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಟಿಶ್ಯೂ ಪೇಪರ್ ಹಾಕಿ. ಸೊ ಗೈಸ್, ನಮ್ಮದು ಕೊತ್ತಂಬರಿ ವಡ ರೆಡಿ ಇದೆ. ನಾನಿಲ್ಲಿ ತೋರಿಸ್ತಾ ಇರೋದು ಡೀಪ್ ಫ್ರೈಡ್. ನಾನಿವಾಗ ಟೇಸ್ಟ್ ಮಾಡೋದು. ಸೊ ನೋಡಿ ಎಷ್ಟು ಕ್ರಿಸ್ಪಿ ಕಾಣಿಸ್ತಾ ಇದೆ ನಮ್ಮ ವಡ. ಬನ್ನಿ ಬೇಗ ಟೇಸ್ಟ್ ಮಾಡೋಣ. ಬನ್ನಿ ಟೇಸ್ಟ್ ಮಾಡೋಣ. ನಮ್ಮ ಕೊತ್ತಂಬರಿ ವಡ ರೆಡಿ ಇದೆ. ನಾನಿವಾಗ ತಿಂತಾ ಇರೋದು ಡೀಪ್ ಫ್ರೈಡ್, ಆಲ್ರೆಡಿ ಕ್ರಿಸ್ಪಿ. ಲೈಕ್ ನಿಮಗೆ ಶಬ್ದ ಬರ್ತಿದೆ ಅಲ್ಲ, ಕ್ರಿಸ್ಪಿದು. ಅಷ್ಟು ಕ್ರಿಸ್ಪಿ ಇದೆ. ನಮ್ಮಮ್ಮ ಇಲ್ಲೊಂದು ಸ್ವಲ್ಪ ಟೊಮ್ಯಾಟೊ ಕೆಚಪ್ ಕೂಡ ಕೊಟ್ಟಿದ್ದಾರೆ ಟೇಸ್ಟ್ ಮಾಡೋಕ್ಕೆ. ಫಸ್ಟ್ ಹಾಗೆ ತಿನ್ನೋಣ, ಆಮೇಲೆ ಟೊಮ್ಯಾಟೊ ಕೆಚಪ್ ಜೊತೆನೂ ತಿನ್ನೋಣ. ಓಕೆ, ಬನ್ನಿ. ನಿಜ ಚೆನ್ನಾಗಿದೆ. ಆ್ಯಕ್ಚುಲಿ ಅದೇನು ಮಾಡು, ಇದೇನಿದು ಎಳ್ಳು ಡೀಪ್ ಫ್ರೈ ಮಾಡಿದಾಗ ಒಂಥರ ಒಳ್ಳೆ ಟೇಸ್ಟ್ ಬರುತ್ತಲ್ಲ, ಅದು ಕ್ರಿಸ್ಪಿ ಟೇಸ್ಟು. ಸೊ ಅದ್ರ ಜೊತೆ ತುಂಬ ಚೆನ್ನಾಗಿ ಆ್ಯಂಡ್ ವೆರಿ ಕ್ರಿಸ್ಪಿ ಇದೆ. ಇವಾಗ ನಾವು ಕೆಚಪ್ ಜೊತೆ ಟ್ರೈ ಮಾಡೋಣ.
ಮ್ಯಾಮ್ ಚಟ್ನಿ ಜೊತೆನೂ ತಿನ್ಬೋದು, ಕಾಯಿ ಚಟ್ನಿ ಜೊತೆನೂ. ತುಂಬ ಚೆನ್ನಾಗಿದೆ, ಒಳ್ಳೆ ಸ್ನ್ಯಾಕ್ ಇದು. ಹೌದು, ತುಂಬ ಚೆನ್ನಾಗಿದೆ ಗೈಸ್, ಐ ಲವ್ಡ್ ಇಟ್ ವೆರಿ ಮಚ್. ಇದು ನೋಡು, ಶಾಲೋ ಫ್ರೈ. ತವಾ ಫ್ರೈ ನೋಡಿ, ಅದೂ ಅಷ್ಟೇ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ, ಬಿಸಿ ಇದೆ. ಬನ್ನಿ ಟ್ರೈ ಮಾಡೋಣ. ತುಂಬ ಚೆನ್ನಾಗಿದೆ ಮ್ಯಾಮ್. ಹೌದಾ? ಆರಾಮ್ಸೆ ತವಾ ಫ್ರೈ ಮಾಡ್ಕೊತೀನಿ ಗೈಸ್, ಬಿಕಾಸ್ ಇದೂ ಚೆನ್ನಾಗಿದೆ ಆ್ಯಂಡ್ ಇದು ಸೇಮ್ ಟೇಸ್ಟ್ ಕೊಡ್ತಾ ಇದೆ. ಸೊ ನೀವು ಸುಮ್ಮನೆ ಈ ಪೂರ್ತಿ ಎಣ್ಣೆಲಿ ಕರಿಯೋ ಬದಲು ಆರಾಮ್ಸೆ ತವಾ ಫ್ರೈ ಮಾಡ್ಕೊಂಡೇ ತಿನ್ಬೋದು. ಎರಡೂ ಚೆನ್ನಾಗಿದೆ, ಸಖತ್ತಾಗಿದೆ. ನಂಗೆ ತುಂಬ ಖುಷಿ ಆಯಿತು. ಇವತ್ತು ಆ್ಯಕ್ಚುಲಿ ಊಟ ಮಾಡ್ತಿಲ್ಲ, ನಾವು ಇದನ್ನೇ ಊಟ ತಿಂತಾ ಇದ್ದೀವಿ. ಸೊ ಬನ್ನಿ ಎಲ್ಲರೂ ತಿನ್ನೋಣ. ಆ್ಯಂಡ್ ನೀವು ಕಾಮೆಂಟ್ಸ್ ಮಾಡಿ ಹೇಳಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಮಾಡ್ಕೊಂಡು ತಿನ್ನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಹ್ಞೂ